ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆಯಲ್ಲಿ ಅಗತ್ಯ ಬಹುಮತ ಪಡೆಯಲು ವಿಫಲವಾದ ಹಿನ್ನೆಲೆ ಜೆಡಿಎಸ್ ಪಕ್ಷದ ವತಿಯಿಂದ ಸಿಂಧನೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ತಹಶೀಲ್ದಾರ್ ಕಚೇರಿ ಮುಂದೆ ನಡೆದ ಈ ಪ್ರತಿಭಟನೆಯಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿ ಮಸೂದೆಗೆ ವಿರುದ್ಧವಾಗಿ ಮತ ಚಲಾಯಿಸಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಹಿಳೆಯರಿಗೆ ನ್ಯಾಯ ಒದಗಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಲವು ಭಾಷಣ ಮಾಡಿ ಕೇಂದ್ರ ಸರ್ಕಾರದ ನಿಲುವನ್ನು ತೀವ್ರವಾಗಿ ಖಂಡಿಸಿದರು. ಎಲ್ಲರಿಗೂ ಹೇಳಬೇಕು, ಇವ್ರು 2000 ಕೊಟ್ಟಾರೆ ಅಂತೇಳಿ ನಿಮ್ಗೆ ತುಪ್ಪ ಹಚ್ಚಿ ಓಟ್ ಹಾಕ್ಸ್ಕೊಳಕ್ ಬರ್ತಾರೆ. ಆದ್ರೆ ನಿಮಗೆ ಅಧಿಕಾರ ಕೊಡೋದಕ್ಕೆ ಅವ್ರು ತಯಾರಿಲ್ಲ. ಮಹಿಳೆಯರಿಗೆ ಅಧಿಕಾರ ಕೊಡೋದು, ಅದು ಮತ್ತೆ ನಿಮ್ಮನ್ನು ಅಡಿಗೆ ಮನೆಗೆ ಕಳಿಸಬೇಕಂತಕ್ಕಂಥ ಉದ್ದೇಶ ಈ ಕಾಂಗ್ರೆಸ್ನವರಿಗಿದೆ. ನಾ ಎಲ್ಲ ತಾಯಂದರಿಗೆ, ಸಹೋದರಿಯರಿಗೆ ವಿನಂತಿ ಮಾಡ್ತೇನೆ, ಹೆಣ್ಣು ಮಕ್ಕಳು ಜಾಗೃತರಾಗಿ. ನೀವು ಜಾಗೃತರಾದರೆ ಕಾಂಗ್ರೆಸ್ ಧೂಳಿಪಟ ಆಗಿ ಹೋಗ್ತದೆ. ಯಾಕಂದ್ರೆ ನೀವು ಕೂಡ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ. ಹಾಗಾಗಿ ಈ 33% ಮೀಸಲಾತಿ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ನಿಮಗೂ ಕೂಡ ಜವಾಬ್ದಾರಿ ಇದೆ. ನೀವು ಬೆಳಿಬೇಕು, ವಿಧಾನಸಭೆಗೆ ಹೋಗ್ಬೇಕು, ಲೋಕಸಭೆಗೆ ನೋಡಿ. ಲೋಕಸಭೆಯಲ್ಲಿ ಈಗಾಗಲೇ ಮಹಿಳೆಯರು ಇಲ್ಲ ಅಂತ ಏನಿಲ್ಲ, ವಿಧಾನಸಭೆಯಲ್ಲಿ ಶಾಸಕರು ಇಲ್ಲ ಅಂತ ಏನಿಲ್ಲ. ಆದ್ರೆ ಎಲ್ಲೇ ಒಬ್ರು ಅನಿವಾರ್ಯಕ್ಕೆ ಅಲ್ಲೇ ಯಾರು ಇಲ್ಲ ಅಂದಾಗ ಅವ್ರ ಮನೆಯಲ್ಲಿ ಅವ್ರ ಗಂಡ ಆಗಿರ್ತಾರೆ. ಪಿಂಜಾರ ನಾದಫ್ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಕೂಡಲೇ ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಪಿಂಜಾರ ನಾದಫ್ ಮನ್ನೂರಿ ಹಕ್ಕುಗಳ ಸಂಘ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 35ರಿಂದ 40 ಲಕ್ಷಗಳ ಜನಸಂಖ್ಯೆ ಹೊಂದಿರುವ ಪಿಂಜಾರ ನಾದಫ್ ಜನಾಂಗವು ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ, ರಾಜಕೀಯ ಹಾಗೂ ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಬಡತನ ನೆರಳಿನಲ್ಲಿ ಸಂಕಷ್ಟಕರ ಜೀವನವನ್ನು ನಡೆಸುತ್ತಿರುವ ಶೋಷಿತ ಸಮಾಜವಾಗಿದೆ. ಈ ಜನಾಂಗವು ಹಿಂದಿನಿಂದ ಹತ್ತಿ, ಅರಳೆಯಿಂದ ಗಾದಿ, ದಿಂಬು, ಜಮಖಾನ, ಗುಡಾರ, ಹಗ್ಗ ತಯಾರಿಕೆ ವೃತ್ತಿಯಲ್ಲಿ ತೊಡಗಿದ್ದು ಮತ್ತು ಹಳ್ಳಿಗೆ ಹೋಗಿ ಗಾದಿ, ದಿಂಬು ತಯಾರಿಸುವ ಅಲೆಮಾರಿ ಜನಾಂಗ ಒಂದೇ ಗುರುತಿಸಲ್ಪಡುತ್ತದೆ. ಆದರೆ ನಾವು ಸುಮಾರು ವರ್ಷದಿಂದ ಪ್ರತ್ಯೇಕ ನಿಗಮ ಮಂಡಳಿ ಬೇಕಂತ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೆ ಇಂದಿನ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 13 ಜಾತಿಗಳನ್ನು ಸೇರಿಸಿ ನಿಗಮ ಮಂಡಳಿ ಮಾಡಿದ್ರು. ಅದನ್ನು ಜಾರಿ ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬರು. ಅದಾದ ನಂತರ ಮೊನ್ನೆ ಆದ ಚಳಿಗಾಲ ಅಧಿವೇಶನದಲ್ಲಿ ಸಂಸದರಾದ ಲಕ್ಷ್ಮಣ ಸವದಿ ಅವರು ಕೂಡ ಎಲ್ಲ ಸದನ ಗಮನ ಸೆಳೆಯುವಂತೆ ಮಾತಾಡಿ ಪಿಂಜಾರ ಸಮಾಜ ಹಿಂದುಳಿದಿದೆ, ಆ ಸಮಾಜಕ್ಕೆ ಒಂದು ಪ್ರತ್ಯೇಕ ನಿಗಮ ಮಂಡಳಿ ಅಂತ ಆಗಿ ಮಾಡ್ಬೇಕಂತೇಳಿ ಅವ್ರದೇ ಸರ್ಕಾರದ ಮತ್ತು ಸಂಸದರಾದ ಲಕ್ಷ್ಮಣ ಸವದಿ ಅವರು ಕೂಡ ಹೇಳಿದರು. ಆದರೆ ಇಷ್ಟೆಲ್ಲ ಆದಮೇಲೆ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ನಾವು 4-5 ಸಾರಿ ಇಲ್ಲಿಗೆ ಮನವಿ ಪತ್ರಗಳನ್ನು ನೀಡಿದ್ದೀವಿ. ಆದರೂ ಕೂಡ ಈ ಬಡ ಸಮಾಜದ ಮೇಲೆ ಅವರು ಕಳೆ ತೋರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹಂತವಾಗಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಮಹಿಳಾ ಮೀಸಲಾತಿ ಕಾನೂನು ಜಾರಿಗೆ ಅನುಷ್ಠಾನ, ಅದನ್ನು ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರದೊಂದಿಗೆ ಪ್ರಸ್ತಾಪಿಸುವುದು ಸರಿಯಾದ ಕ್ರಮವಲ್ಲ. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಹುನ್ನಾರ ನಡೆಸಿದೆ ಎಂದು ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀದೇವಿ ನಾಯ್ಕ ಆರೋಪಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ 2023ರಲ್ಲಿ ಇಂಡಿಯಾ ಮೈತ್ರಿಕೂಟ ಮಹಿಳಾ ಮೀಸಲಾತಿಗೆ ಒಪ್ಪಿಗೆ ಸೂಚಿಸಿದರು. ಈಗ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅದನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದರು. ಕ್ಷೇತ್ರ ಪುನರ್ ವಿಂಗಡಣೆಯಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗುವ ಸಾಧ್ಯತೆ ಇದೆ. ಜನಸಂಖ್ಯೆ ಆಧಾರದ ಮೇಲೆ ಉತ್ತರ ರಾಜ್ಯಗಳಿಗೆ ಹೆಚ್ಚಿನ ಸ್ಥಾನಗಳು ಸಿಗಬಹುದು. ಇದರಿಂದ ದಕ್ಷಿಣ ರಾಜ್ಯಗಳ ಪ್ರತಿನಿಧಿತ್ವ ಕಡಿಮೆಯಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜೊತೆಗೆ ಈ ಕ್ರಮದಿಂದ ಒಬಿಸಿ ಹಾಗೂ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಅವಕಾಶ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದರು. ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಮಹಿಳೆಯರು, ರೈತರು ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿದೆ. ಮಹಿಳಾ ಪರವಾಗಿರುವುದಾಗಿ ಹೇಳಿಕೊಳ್ಳುವ ಬಿಜೆಪಿ ಮೊದಲು ಮಹಿಳಾ ಮೀಸಲಾತಿ ಕಾನೂನು ಜಾರಿಗೆ ತರಲಿ ಎಂದು ಅವರು ಸಲಹೆ. ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಏನು ಇವತ್ತು ಬಿಜೆಪಿಯವರು ನಮ್ಮ ಕಾಂಗ್ರೆಸ್ನವ್ರ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ ಹೇಳಿ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
2023ರಲ್ಲಿ ಇದೇ ಮಹಿಳಾ ಮೀಸಲಾತಿ ಬಗ್ಗೆ ಸಂಸತ್ನಲ್ಲಿ ಏನೋ ಮಂಡನೆ ಆಯಿತು. ಅವಾಗ ಎಲ್ಲ ಸಂಸದರು ಕೂಡ ಮಹಿಳಾ ಮೀಸಲಾತಿಗೆ ಒಪ್ಪಿಗೆ ಕೊಟ್ಟರು, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಅದನ್ನ ಇವಾಗ ಅದೇ ಮಹಿಳಾ ಮೀಸಲಾತಿ ಹೆಡ್ಲೈನ್ ಇಟ್ಕೊಂಡು ಅದರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಅದನ್ನೊಂದು ಜಾಯಿಂಟ್ ಮಾಡಿಕೊಂಡು ತಮಿಳುನಾಡು ಎಲೆಕ್ಷನ್ ಮತ್ತೆ ಬೇರೆ ಬೇರೆ ಕೇರಳ ಆಯ್ತು, ಪುದುಚೇರಿ ಆಯ್ತು, ಎಲ್ಲ ಕಡೆ ಎಲೆಕ್ಷನ್ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅರ್ಜೆಂಟ್ ಆಗಿ ಬಂದು ಈ ಒಂದು ಮಹಿಳಾ ಮೀಸಲಾತಿ ಮಂಡನೆ ಮಾಡೋಣ ಅಂತ ಹೇಳಿ ಎಲ್ಲಾ ಸಂಸದರಿಗೆ ಕರೆದು ಈ ಒಂದು ಏನೋ ವೋಟ್ ಹಾಕೋ ಅವಕಾಶವನ್ನು ಮಾಡಿಕೊಟ್ರು. ನಾವು ಕಾಂಗ್ರೆಸ್ ಪಕ್ಷದವರು ಬರೀ ಮಹಿಳಾ ಮೀಸಲಾತಿ ಒಂದೇ ಒಂದು ಜಾರಿಯಾಗೋದಾಗಿದ್ರೆ ನಾವೆಲ್ಲರೂ ಒಂದು ಪರವಾಗಿನೇ ಹಾಕ್ತಿದ್ವಿ. ಅದರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಯಾಕೆ ಅದನ್ನು ಸೇರಿಸಬೇಕಾಗಿತ್ತು? 2011ರ ಜಾತಿ ಜನಗಣತಿ ಅಂಕಿ ಅಂಶಗಳ ಪ್ರಕಾರ ಈ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಎಲ್ಲ ಇದು ಮಾಡಿದ್ದಾರೆ, ಹೌದಾ? ಇವಾಗ 2026 ಇವಾಗ ಹೊಸದಾಗಿ ಜಾತಿ ಜನಗಣತಿ ಅಂಕಿ ಅಂಶಗಳನ್ನು ಮಾಡಿಕೊಂಡು ಆಮೇಲೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಬಿಲ್ ಅನ್ನು ಪಾಸ್ ಮಾಡಬಹುದಾಗಿತ್ತು, ಅದು ಸಬ್ಜೆಕ್ಟ್ ಅಂತ ತರಬಹುದಾಗಿತ್ತು, ಎಲ್ಲ ಸಂಸದರಿಗೆ ಹೇಳಬಹುದಾಗಿತ್ತು. ಮಹಿಳಾ ಮೀಸಲಾತಿದು ಮುಂದೆ ಇಟ್ಕೊಂಡು ಆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾ ಇರೋದು ತಪ್ಪು. ಯಾಕಂತ ಹೇಳಿ ಅಂತಂದ್ರೆ ಅವಾಗಲೇ ಆ ಕಡೆ ಉತ್ತರ ಪ್ರದೇಶಗಳಿಗೆಲ್ಲ ಆಲ್ರೆಡಿ 80 ಕ್ಷೇತ್ರಗಳಿದಾವೆ. ನಮ್ಮ ಭಾರತಾದ್ಯಂತ ಎಷ್ಟು 543 ಕ್ಷೇತ್ರಗಳಲ್ಲಿ ಅದರಲ್ಲಿ ನಾವು 33% ಮೀಸಲಾತಿ ಕೇಳ್ತಾ ಇದೀವಿ. ಆ 543 ಇರ್ತಕ್ಕಂಥ ಕ್ಷೇತ್ರಗಳನ್ನ 800 ಚಿಲ್ಲರೆ ಮಾಡಿ ಅದರಲ್ಲಿ ನಮಗೆ 33 ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೀಸಲಾತಿ ನಮಗೆ ಬೇಡ. ಇವಾಗ ಏನಿದೆ ಸುಮಾರು ವರ್ಷಗಳಿಂದ ಕೇಳ್ಕೊಂತ ಬಂದಿದ್ದೀವಿ, 543ರಲ್ಲಿ ಮಾತ್ರನೇ ನಮ್ಮ ಯಾರು ಪ್ರಿಯಾಂಕಾ ಗಾಂಧಿ ಅವರು ಹೇಳಿರೋ ಪ್ರಕಾರ 543 ಸಂಸದರಲ್ಲಿ ಏನಿದೆ ಅದರಲ್ಲಿ ನಮಗೆ ಮೀಸಲಾತಿ ಮೊದಲು ಕೊಡ್ರಿ. ಇವೇನಾದ್ರು ಕ್ಷೇತ್ರ ಮರು ವಿಂಗಡಣೆ ಅದು ಇದು ಏನ್ ಸುಡ್ಗಾಡ್ ಸಿದ್ದಲ್ ಮಠ ಮಾಡಬೇಕು ಅಂತ ಹೇಳಿ ಅಂತ ಅನ್ಕೊಂಡಿದ್ದೀರಾ, ಆಮೇಲೆ ಮಾಡ್ರಿ. ಎಲ್ಲಾ ಕ್ಷೇತ್ರಗಳು ಏನೋ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಿರುವಂತ ಸಂದರ್ಭದಲ್ಲಿ ತುರ್ತಾಗಿ ಈ ಒಂದು ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅನ್ನು ಅಧಿವೇಶನ ಕರೆದು ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಶಾಸಕಿ ಕರ್ಯಮ್ಮ ನಾಯಕ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಹಿಳಾ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ ಅವರು ಮಸೂದೆ ಜಾರಿಗೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಕರ್ಯಮ್ಮ ನಾಯಕ ಕೇವಲ 2,000 ರೂಪಾಯಿ ನೀಡಿದ್ದಾರೆ. ಮಹಿಳೆಯರು ಸ್ವಾವಲಂಬಿಗಳಾಗುವುದಿಲ್ಲ, ಕಾಂಗ್ರೆಸ್ ಕೇವಲ ಮತ ಬ್ಯಾಂಕ್ಗಾಗಿ ಮಹಿಳೆಯರನ್ನು ಬಳಸಿಕೊಳ್ಳುತ್ತಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬಿರು ಬಿಸಿಲಿನಲ್ಲೂ ಲೆಕ್ಕಿಸದೆ ಶಾಸಕರು ಹೋರಾಟದಲ್ಲಿ ಭಾಗವಹಿಸಿದ್ದು ಗಮನಾರ್ಹವಾಗಿತ್ತು. ಸರ್ಕಾರಕ್ಕೆ
ವಿಚಾರ ಏನು ಮೆಸೇಜ್ ಕೊಡಬೇಕು ಅಂತಿದ್ದೀರಾ? ಸರ್, ಈಗ ನಮ್ಗೆ 33% ಮೀಸಲಾತಿ ಕೊಡಬೇಕು ಅನ್ನಂತೇಳಿ ನಮ್ಮ ಪಕ್ಷದ ವರಿಷ್ಠ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು 96ರಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮಹಿಳಾ ಮೀಸಲಾತಿಯನ್ನು ಮಂಡಿಸಿದ್ರು. ಆದರೆ ಅವರಿಗೆ ಅವತ್ತು ಸಾಧ್ಯ ಆಗಲಿಲ್ಲ. ಅದ ನಂತರ ತರುವಾಯ ಅವರು ಈಗ ಪಂಚಾಯತಿಯಲ್ಲಿ ಒಂದು ಅರ್ಧದಷ್ಟು ಮೀಸಲಾತಿ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಗೆ ಮಹಿಳೆ ಬರಬೇಕು ಅನ್ನೋಂಥದ್ದು ಅವರು ಕನಸಿತ್ತು. ಹಂಗಾಗಿ ಅವ್ರ ಹೋರಾಟ ಇವತ್ತು ಸನ್ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಆ ಮಹಿಳೆಗೆ ಒಂದು ಅನುಕೂಲ ಆಗ್ತದೆ ಅನ್ನೋಂಥದ್ದು ಇವತ್ತು ರಾಜ್ಯಸಭೆಯಲ್ಲಿ ಮಸೂದೆ ಪಾಸ್ ಆಯಿತು. ಆದರೆ ಮೊನ್ನೆ ನಡೆದಂಥ ವಿಶೇಷ ಅಧಿವೇಶನದಲ್ಲಿ ಅವರೇನು ಕಾಯ್ದೆಯನ್ನು ಬೆಳೆಸಿದ್ರು ಕಾಂಗ್ರೆಸ್ನವರು ಮತ್ತು ವಿಪಕ್ಷದವರು. ಹಂಗಾಗಿ ಇಲ್ಲಿ ಮಹಿಳೆಗೆ ತುಂಬ ಅನ್ಯಾಯ ಆಗ್ಯದ. ಕಾಂಗ್ರೆಸ್ ಯಾಕೆ ವಿರೋಧ ಮಾಡಿದ್ರೆ? ಮಹಿಳಾ ವಿರೋಧಿಗಳಾಗಿ ಏನು? ನಿಜವಾಗ್ಲೂ ಕಾಂಗ್ರೆಸ್ ಮಹಿಳಾ ವಿರೋಧಿಗಳೇ. ಯಾಕಂದರೆ ಕಾಂಗ್ರೆಸ್ ಮಹಿಳೆಯರನ್ನ ಒತ್ತೆ ಹಾಳಾಗಿ ಇಟ್ಕೊಳಕತ್ತದ. ಅವರಿಗೆಲ್ಲ ಸಣ್ಣ ಪುಟ್ಟ ಅಗ್ಗದ ಒಂದು ಏನು ಗ್ಯಾರಂಟಿಗಳು ಇಂಥವೆಲ್ಲ ಘೋಷಣೆ ಮಾಡಿ ಆ ಮಹಿಳೆಯರು ಅವರಿಗಾಗಿ ಬಡೆ ಗುಲಾಮರಾಗಿ ಅವ್ರಿಂದ ಇರಬೇಕು, ಅವ್ರಿಗೆ ಓಟ್ ಹಾಕ್ಸ್ಬೇಕು, ಕಾಂಗ್ರೆಸ್ಸಿನ ಧ್ವಜ ಹಿಡ್ಕೊಂಡು ತಿರುಗಬೇಕು, ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡಬೇಕು, ಘೋಷಣೆ ಕೂಗಬೇಕು ಅನ್ನೋದು ಬಿಟ್ಟರೆ ಮಹಿಳೆ ಅಧಿಕಾರಕ್ಕೆ ಬಂದು ಒಂದು ಕಾನೂನು ಮಾಡಲಿ, ಆಕೆ ಒಂದು ಸಮಾನಳು ಅನ್ನೋದು ಕಾಂಗ್ರೆಸ್ಸಿಗೆ ಕಿಂಚತ್ತೂ ಇಲ್ಲ. ನಾಚಿಗೆ ಬರಬೇಕು ಕಾಂಗ್ರೆಸ್ನವರಿಗೆ. ಇವತ್ತು ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದರೂ ಕೂಡ ಮಹಿಳೆಗೊಂದು ಅಧಿಕಾರ ಇಲ್ಲ ಅಂತಂದರೆ, ಸಮಾನತೆ ಇಲ್ಲ ಅಂದರೆ ನಾವು ಅರ್ಧದಷ್ಟು ಓಟ್ ಹಾಕ್ತೀವಲ್ಲ ಮಹಿಳೆಯರು, ನಮಗೆ ಯಾಕೆ ಒಂದು ತಾರತಮ್ಯ ಮಾಡ್ತೀರಿ? ಹೋರಾಟದ ಮೂಲಕ ಏನು ಮೆಸೇಜ್? ಹೋರಾಟದ ಮುಖಾಂತರ ನಾವು ಅವರಿಗೆ ಇದನ್ನು ತಿದ್ದುಪಡಿಗೆ ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಮಹಿಳೆ ಮೀಸಲಾತಿ ಆಗಬೇಕು. ನಿಮಗೂ ಕೂಡ ಒಂದು ಪುಣ್ಯ ಬರ್ತದೆ, ಮಹಿಳೆಗೆ ಒಂದು ಸ್ವತಂತ್ರ ಕೊಡ್ತೀವಿ ಅನ್ನೋಂಥದ್ದು ಬರ್ತದೆ ಅನ್ನೋಂಥದ್ದು ಮಾಡ್ತೀವಿ. ಒಂದು ವೇಳೆ ಅವ್ರು ಏನಾದರೂ ಇದೇ ಮಂಡತನ ಮುಂದುವರಿಸಿದರೆ 29-28ಕ್ಕೆ ಇಡೀ ರಾಷ್ಟ್ರೀಯ ಮಹಿಳೆಯರು ಕಾಂಗ್ರೆಸ್ನ ಸೋಲಿಸೋದ್ರ ಮುಖಾಂತರ ಅವರು ಮೀಸಲಾತಿನ ಪಡ್ಕೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಉಪ್ಪರ ಸಮಾಜ ಸೇವಾ ಸಂಘ ರಾಯಚೂರು ವತಿಯಿಂದ ಶ್ರೀ ಮಹರ್ಷಿ ಭಗೀರಥ ಜಯಂತ್ಯೋತ್ಸವವನ್ನು ಏಪ್ರಿಲ್ 23ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಪ್ಪರ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಅವರು ನಗರದ ಸುದ್ದಿಗಾರರೊಂದಿಗೆ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜದವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮವು ಬೆಳಗ್ಗೆ ಶ್ರೇಷ್ಠವರಪೇಟೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಮಹರ್ಷಿ ಭಗೀರಥ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆರಂಭವಾಗಲಿದೆ. ಈ ಸಂದರ್ಭದಲ್ಲಿ ಸಂಸದರು, ಸಚಿವರು, ಶಾಸಕರು ಹಾಗೂ ವಿವಿಧ ಗಣ್ಯರು ಭಾಗವಹಿಸಿ ಮಾಲಾರ್ಪಣೆ ನೆರವೇರಿಸಲಿದ್ದಾರೆ. ನಂತರ ನಗರದ ಪ್ರಮುಖ ಬೀದಿಗಳ ಮೂಲಕ ಭವ್ಯ ಮೆರವಣಿಗೆ ಸಾಗಲಿದ್ದು ಅದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ಸಾಗಲಿದೆ. ಬಳಿಕ ಜಿಲ್ಲಾ ಆಡಳಿತ ವತಿಯಿಂದ ವೇದಿಕೆ ಕಾರ್ಯಕ್ರಮ ಆಯೋಜನೆಗೊಂಡು ವಿವಿಧ ಗಣ್ಯರಿಂದ ಭಾಷಣಗಳು ನಡೆಯಲಿವೆ. ಗುರುವಾರ ದಿನಾಂಕ 23/4/2026 ಶ್ರೀ ಮಹರ್ಷಿ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಾ, ನಗರ ಹಾಗೂ ಗ್ರಾಮೀಣ ಭಾಗದ ಸಮಾಜದ ಬಂಧುಗಳಲ್ಲಿ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘ ಶ್ರೇಷ್ಠ ವತಿಯಿಂದ ರಾಯಚೂರು ಅಧ್ಯಕ್ಷರ ಪದಾಧಿಕಾರಿಗಳು ವಿನಂತಿಸುವುದೇನೆಂದರೆ, ಗುರುವಾರ ದಿನಾಂಕ 23/4/2026 ಶ್ರೀ ಮಹರ್ಷಿ ಭಗೀರಥ ಜಯಂತಿ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಮ್ಮ ಸಮಾಜದಿಂದ ಶ್ರೀ ಮಹರ್ಷಿ ಭಗೀರಥ ಜಯಂತಿ ಆಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ, ನಮ್ಮ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಭಗೀರಥ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ತಮ್ಮನ್ನು ವಿನಂತಿಸುತ್ತೇವೆ. ಗುರುವಾರ ದಿನಾಂಕ ಕಾರ್ಯಕ್ರಮಗಳ ವಿವರ. ಗುರುವಾರ ದಿನಾಂಕ 23/4/2026 ಬೆಳಗ್ಗೆ 9 ಗಂಟೆಗೆ ರಾಯಚೂರಿನ ಉಪ್ಪರವಾಡಿ ಶ್ರೇಷ್ಠವರಪೇಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮಹರ್ಷಿ ಭಗೀರಥ ಭಾವಚಿತ್ರಕ್ಕೆ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂಸದರು, ಸಚಿವರು, ಶಾಸಕರು, ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದವರಿಂದ ಮಾಲಾರ್ಪಣೆ ನೆರವೇರಿಸಲಾಗಿದೆ. ನಂತರ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆಯು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ತಲುಪುವುದು. ತದನಂತರ ಜಿಲ್ಲಾಡಳಿತ ವತಿಯಿಂದ ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಕಾರಣ, ನಮ್ಮ ಸಮಾಜದ ಹಿರಿಯರು, ಮುಖಂಡರು, ರಾಜಕೀಯ ಮುಖಂಡರು, ಗ್ರಾಮೀಣ ಭಾಗದ ರೈತ ಬಾಂಧವರು, ಸಮಾಜದ ಮಹಿಳಾ ಘಟಕದ ಪದಾಧಿಕಾರಿಗಳು, ಯುವ ಸಂಘದ ಪದಾಧಿಕಾರಿಗಳು,
ನೌಕರರ ಸಂಘದ ಪದಾಧಿಕಾರಿಗಳು, ಶ್ರೀ ಗಜಾನನ ಸಮಿತಿಯವರು ಹಾಗೂ ಸಮಾಜದ ಸರ್ವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಭಾಗದಲ್ಲಿ ವಾಸಿಸುತ್ತಿರುವ ವಲಸೆ ಬಂಗಾಲಿ ಸಮುದಾಯದ ಜನರು ತಮ್ಮ ಹಕ್ಕುಗಳಿಗಾಗಿ ಬೀದಿಗೆ ಇಳಿದಿದ್ದಾರೆ. ಹಲವು ದಶಕಗಳಿಂದ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಜಾದ್ ಬಂಗ್ ಆರ್ಮಿ ಸಂಘಟನೆಯ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. 1947ರ ವಿಭಜನೆ, 1964 ಮತ್ತು 1971ರಲ್ಲಿ ಪೂರ್ವ ಬಂಗಾಳದಿಂದ ಬಂದ ಕುಟುಂಬಗಳನ್ನು ಇಲ್ಲಿ ನೆಲೆಗೊಳಿಸಲಾಯಿತು. ಆದರೆ ಇಂದಿಗೂ ನಮ್ಮ 3ನೇ ತಲೆಮಾರಿನವರು ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಪ್ರತಿಭಟನಾಕಾರರ ಪ್ರಕಾರ ಭೂ ಸಂಬಂಧಿತ ಸಮಸ್ಯೆಗಳು ತೀವ್ರವಾಗಿದ್ದು, ಅನೇಕ ಕುಟುಂಬಗಳಿಗೆ ಇನ್ನು ಮಾಲೀಕತ್ವದ ದಾಖಲೆಗಳು ಸಿಕ್ಕಿಲ್ಲ. ಭೂಮಿ ನಮ್ಮದಾಗಿದ್ದರೂ ದಾಖಲೆಗಳಲ್ಲ. ಡಿಜಿಟಲ್ಕರಣ ಸಮಯದಲ್ಲಿ ನಮ್ಮ ಹೆಸರುಗಳು ಅಳೆದು ಹೋಗಿವೆ. ಕೆಲ ಜಾಗಗಳನ್ನು ಸರ್ಕಾರದ ಅಥವಾ ಬೇನಾಮಿ ಎಂದು ದಾಖಲಿಸಲಾಗಿದೆ. ಭೂಮಿ ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಳಿಸದೇ ಇರುವುದರಿಂದ ಜನರು ಕೇವಲ ಬಳಕೆಯ ಹಕ್ಕಿನಲ್ಲಿ ಬದುಕುತ್ತಿದ್ದಾರೆ. इनको पट्टे का जमीन तो मिला है इनको, मगर पट्टे का अधिकार नहीं मिला। और कई ऐसे परिवार है सर जिनको पट्टा भी नहीं मिला, अभी जमीन भी अलॉटेड नहीं हुआ उन लोगों को। तो सर इन चीज़ों को लेकर हम उम्मीद करेंगे सर 1 महीने के अंदर या 1.5 महीने के अंदर जो SIT की जांच बैठे, आप लोग एक टीम बैठे, इन पर कार्रवाई जो इनकी जो मांग है उनको मांग को पूरी करने के लिए कमेटी बैठा के कराया जाए। और नहीं तो सर फिर वही है कि हमारे पास संवैधानिक अधिकार है, फिर हम उसी के तहत आके शांति से आपके पास बैठ जाएंगे इसी धूप में, ठीक है, चाहे हम यहीं मर जाएंगे। ऐसे तो मर ही रहे असम्मान से, कोई इज्जत है नहीं हमारे लोगों की। आज एक बार बताइए, यहाँ पर बंगला बोलने वाले को बांग्लादेशी बोल रहे हैं लोग, तो कल के दिन क्या प्रॉब्लम होगी इन लोगों को? हमने भी तो खून इतना दिया सर, हम तो कहते हैं, हमने कभी नहीं बोला कि हमें अलग से देश चाहिए। हमने अपने ही देश में अपने ही देश के अंदर हमें शरणार्थी बना, अपने ही घर के अंदर शरणार्थी बना रहे हैं। सुभाष चंद्र बोस को सब पूछ रहे हैं सर, ठीक है, मगर सुभाष चंद्र बोस के लोगों को कोई इज्जत नहीं मिलेगा। राष्ट्रगान पूरा देश गा रहा है बंगालियों का, एक बंगाली लेखक का, मैं कोई लेखक को किसी जाति में नहीं गिनना हूँ, मगर फिर भी एक बात है, उसी बंगालियों को बांग्लादेशी कहा जाता है। जनगण मंगल नायक गाने में हमें कोई आपत्ति नहीं है पूरे देश को, मगर बंगालियों को अधिकार देने में सबको आपत्ति है सर। ठीक है, ठीक है। ಈ ಆಸ್ತಿ ಸ್ಟೇಟ್ ಹೊರಗೆ 1947ರಿಂದ ಕೆಳಗದಲ್ಲಿದೆ. CMCS ಅಲ್ಲಿಂದ ಹಿಡ್ಕೊಂಡು 1956ರಿಂದ ನಮ್ಮ ಅಜ್ಜಂದರಿಗೆ ಬಂತು. ಮತ್ತೆ 1963ರಿಂದ ನಮ್ಮ ಅಜ್ಜಂದರ ಹೆಸರುಗಳೈತೆ. 1964ರಲ್ಲಿ ಆಕಸ್ಮಿಕವಾಗಿ ಬೇರೆ 10 ಜನಗಳ ಹೆಸರು ಬಂದಿದೆ. ಯಾಕೆ ಬಂದಿದೆ ಅಂತ ನನ್ನ ಮಾಹಿತಿ ಅರ್ಥ ಹಾಕಿದಾಗ ಮಾನ್ಯ ತಹಸೀಲ್ದಾರ್ ಏನು ಕೊಟ್ಟಿದ್ದಾರೆ, ಯಾವುದೇ MR ನಂಬರ್ ಇರುವುದಿಲ್ಲ ಎಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಗುಲ್ಬರ್ಗ ಮಾಹಿತಿ ಆಯೋಗ ಅವರು ಹಾಕಿದವರು ಏನು ಕೊಟ್ಟರು, ರೆವೆನ್ಯೂ ಆ್ಯಕ್ಟ್ ಕಂದಾಯ ಅಧಿನಿಯಮ ಪ್ರಕಾರ 127, 128, 129 ಪ್ರಕಾರ ಯಾವುದೇ ವರ್ಗಾವಣೆ ಬರಬಾರದು, ಎಲ್ಲ ಮಾರಾಟ ಇಲ್ಲ ಏನಿಲ್ಲ ಅಂತ ಈಸಿ ಐತಿ ಎಲ್ಲ ಐತೆ, ಇಂಥವನ್ನ ತಿರಸ್ಕಾರ ಮಾಡಬೇಕು ಇದು ಮಾಡೋದು. ಮತ್ತೆ DC ಅಪೀಲ್ ಬರುತ್ತೆ, DC ಅವ್ರು ಏನು ಮಾಡೋದು, ಮತ್ತೆ ತಹಸೀಲ್ದಾರಿಗೆ ಬರೋದು. ನಾನೇನು ಕೇಳಿದೆ, ಪುನಃ ನನ್ನ ಸ್ವಾಧೀನ ಪಡಿ ಅಂತ ಕೇಳಿದೆ. ಇವಾಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ನಾನು SC ಜನಾಂಗ ಭೂಮಿನ ಪೂರ್ವ ಜನಾಂಗದವರು ಏನು ಮಾಡಿದ್ದಾರೆ, ಫೋರ್ಸೇರ್ ಮಾಡ್ಕೊಂಡಿದ್ದಾರೆ. ಅವರು ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಅವ್ರು ಸಾಕಿ ಮಡಿಪೇಟೆಯಲ್ಲಿ ಇರ್ತಾರೆ ಅವರು ತಗೊಂಡು ಕಳಿಸಿ MR ಕುಮಾರ ಶೆಟ್ಟಿ ಅವರಿಗೆ 2 ಕೋಟಿ ರೂಪಾಯಿಗೆ 16 ಎಕರೆ ಭೂಮಿ ಮಾರಾಟ ಮಾಡಿದ್ದಾರೆ. ಮತ್ತೆ ಅವ್ರ ಸುತ್ತಮುತ್ತ ಭೂಮಿ ನಂದೇ ಇದೆ. ಮತ್ತೆ ಆಲ್ರೆಡಿ ಹಿಂದೆ ಕಬ್ಜದಲ್ಲೂ ನಾನೇ ಇದ್ದೀನಿ, ಮುಂದೆ ನಾನೇ ಇದ್ದೀನಿ, ಹಿಂದೆ ನಾನೇ ಇದ್ದೀನಿ, ಈಗ ಪ್ರೆಸೆಂಟ್ನಲ್ಲಿ ಕೂಡ. ಆದರೆ MR ಕುಮಾರ್ ಖರೀದಿ ಮಾಡಿದಾಗ ನನಗೆ ಎಕ್ಸ್ಪೆಂಡ್ ಆಗಿತ್ತು. ಆಗ ಅವರು ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಅವರು ಹದ್ದುಬಸ್ತು ಮಾಡ್ತಿದ್ದಾರೆ. ಯಾಕಂದ್ರೆ ಅದು ಭಯ ಇತ್ತು ಅವರಷ್ಟು. ಇವಾಗ ಅವರಲ್ಲಿ ಕೆಲವು ರಾಜಕಾರಣಿ ವ್ಯಕ್ತಿಗಳಿದ್ದಾರೆ, ಸ್ವಲ್ಪ ಗುಂಡಗಳಾಗಿದ್ದಾರೆ. ನಾನು ಸಂಘಟನೆಯಲ್ಲಿ ಮತ್ತು ಯಾವುದೋ ಒಂದು ಹೋಮ್ಗಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಾಡ್ತಾ ಏನು ಮಾಡಿದೆ, ಲಾಸ್ಟ್ ಇದೆ ಪೂರ ಅದು ಮೀರಿತ್ತು. ಅದ್ರ ಸಲುವಾಗಿ ನಾನು ಇವಾಗ ಏನು ಮಾಡಬೇಕಂದ್ರೆ ಸೀಲ್ ಕೊಡ್ಬೋದು ಅಂತ ಅವ್ರಂತ ಇವಾಗ ಸಂದರ್ಭದಲ್ಲಿ FR ಕೊಟ್ಟಿದ್ದೆ, ಆ್ಯಕ್ಷನ್ ತೊಗೊತೀವಿ ಅಂದ್ರೆ ಅವ್ರ ಮನೆಗೆ ವಿಸಿಟ್ ಮಾಡ್ತೀವಿ ಅಂದ್ರೆ
ವಿಸಿಟ್ ಮಾಡಿಲ್ಲ ಅಂದ್ರೆ ಮತ್ತು ಆಲ್ರೆಡಿ ಒಂದು ವಿಕಾಸ ಹೋಗಿ ಬೆಂಗಳೂರಿಗೆ ಒಂದು ಕಾಪಿ ಕಳಿಸಿ ಒಂದೇ ಅಂದ್ರೆ ಅರೆಸ್ಟ್ ಆಗಿತ್ತು. ನಾನು ಮಾಡಿ ಸಂಬಂಧಪಟ್ಟಿದ್ದು ಒಂದು ಇದು ಸಂಬಂಧಪಟ್ಟಿದೆ. ಈ ಸರ್ವೆ ನಂಬರ್ ಕೊಟ್ಟೆ ನಾವು ಕೋರ್ಟ್ ಪೊಲೀಸರು ನಿಮ್ ತಪ್ಪದು. ಪೊಲೀಸರು ಇದ್ರಿಗೆ ಏನ್ ಸಂಬಂಧ ಬರುತ್ತೆ ನಿಮ್ಗೆ? ಸಿವಿಲ್ ಪೊಲೀಸರು ಏನಂತ ಕೊಡ್ತಾರೆ? ಏನಾದ್ರು ನಿಮ್ಗೆ ಫೈಲ್ ಇನ್ವಿಟೇಷನ್ ಚೇಂಜ್ ಮಾಡ್ಕೊಡ್ತಾರಾ? ಇಲ್ಲ, ಯಾರಿಗೆ ಅಧಿಕಾರ? ಪಂಚನಾಮ ಯಾರು? ಅವ್ರು ಯಾರು ಮಾಡಾಕ? ಮಾಡಿದ್ದಾರೆ ಸಿವಿಲ್ ಕೇಸಲ್ಲಿ ಪಂಚನಾಮ